ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಖಾಸಗಿ ಬಸ್ ಅಪಘಾತಕ್ಕೀಡಾದ ನಂತರ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ನಿಮಗೆ ಏನು ಮಾರ್ಗಸೂಚಿಗಳನ್ನೇನಾದರೂ ತರ್ತಾ ಇದ್ದಾರೆ? ಹಾಗಾದರೆ ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ನಿನ್ನೆಯಷ್ಟೇ ಖಾಸಗಿ ಬಸ್ಗಳ ರೂಲ್ಸ್ ಬ್ರೇಕ್ ಹಾಗೂ ಅಗತ್ಯ ಕ್ರಮಗಳ ನಿರ್ಲಕ್ಷ್ಯ ಸಂಬಂಧ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ಸುದ್ದಿಯನ್ನು ಬಿಸ್ತರಿಸಿತ್ತು. ಅದರ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಸಾರಿಗೆ ಇಲಾಖೆ ಬಸ್ನ FC ಎಮರ್ಜೆನ್ಸಿ ಎಕ್ಸಿಟ್ ಲಗೇಜ್ ಸಾಗಣೆ ಸಂಬಂಧ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಅಲ್ಲದೆ ರಾಜ್ಯದ ಎಲ್ಲ ಸಾರಿಗೆ ಇಲಾಖೆಗಳಿಗೂ ಈ ಸಂಬಂಧ ಹದ್ದಿನ ಕಣ್ಣಿಡುವಂತೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಖಾಸಗಿ ಬಸ್ ಮಾಲೀಕರು ನಿಯಮಗಳ ಪಾಲನೆ ಬಗ್ಗೆ ಮಾಡಲೇಬೇಕು ಅಂತ ವಾರ್ನಿಂಗ್ ಕೊಟ್ಟಿದೆ. ಇಲ್ಲಾಂದರೆ ಬಸ್ ಲೈಸೆನ್ಸನ್ನು ರದ್ದು ಮಾಡಲಾಗುತ್ತೆ ಮುಲಾಜಿಲ್ಲದೆ ಅಂತ ಹೇಳೋ ಕೆಲಸವನ್ನು ಮಾಡಲಾಗಿದೆ. ಹಾಗಾದರೆ ಸಾರಿಗೆ ಇಲಾಖೆಯಿಂದ ಯಾವ ಮಾರ್ಗಸೂಚಿ ಅಂತ ನೋಡೋದಾದರೆ, ಬಸ್ಗಳ ಎಮರ್ಜೆನ್ಸಿ ಎಕ್ಸಿಟ್ ನಿಯಮಾನುಸಾರ ಇರೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗುತ್ತೆ. ನೋಡಿದ್ರಲ್ಲ ನೀವು, ಖಾಸಗಿ ಬಸ್ನಲ್ಲಿ ಅಲ್ಲೂ ಕೂಡ ಒಂದು ಸೀಟ್ ಹಾಕಿ ಆ ಟಿಕೆಟ್ ದುಡ್ಡನ್ನು ಕಿತ್ಕೊಳ್ಳೋ ಕೆಲಸವನ್ನು ಕೆಲ ಖಾಸಗಿ ಬಸ್ ಮಾಲೀಕರು ಮಾಡ್ತಾಯಿದ್ರು. ಬಟ್ ಗೌರ್ಮೆಂಟ್ ಬಸ್ಸಲ್ಲಿ ಹಂಗಿರಲಿಲ್ಲ. ಸೇಫ್ಟಿ ಕಂಪೇರ್ ಮಾಡಿದರೆ ಎಮರ್ಜೆನ್ಸಿ ಎಕ್ಸಿಟ್ ನಿಯಮದಂತೆ ಇಲ್ಲದೇ ಇದ್ದರೆ FC ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡೋದು ನಿರಾಕರಿಸಬೇಕು ಅಂತ ಯೋಚನೆಯನ್ನು ಮಾಡಿದ್ದಾರೆ. ಆಗಾಗ ವಾಹನಗಳ ಪರಿಶೀಲನೆ, ಬೆಂಕಿ ನಿಯಂತ್ರಣಕ್ಕೆ ಕ್ರಮ ಯಾವ ರೀತಿ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೇಡ್ಗಳನ್ನು ಮಾಡೋದ್ರ ಮೂಲಕ ಬಸ್ಗಳು ಕಾರ್ಯಾಚರಣೆಯಲ್ಲಿರಬೇಕಾದ್ರೆ ಇವರು ರೇಡನ್ನು ಮಾಡ್ತಾರಂತೆ. ಪ್ರತಿ ಬಾರಿಯೂ ವಿಮಾನ ಮಾದರಿಯಲ್ಲಿ ಸೂಚನೆಯನ್ನು ಕೊಡೋದು. ಅಂದರೆ ಯೂಶಲಿ ವಿಮಾನದಲ್ಲಿ ಕೂತ್ಕೊಳ್ತಾ ಇದ್ದ ಹಾಗೆಯೇ ಆ ಏರ್ ಹಾಸ್ಟೆಸ್ ಬಂದುಬಿಟ್ಟು ನೀವೇನು ಮಾಡಬೇಕು, ಒಂದು ವೇಳೆ ಅವಘಡಕ್ಕೆ ತುತ್ತಾದರೆ ವಿಮಾನ ಯಾವ ರೀತಿ ನೀವು ಎಕ್ಸಿಟ್ ಆಗಬೇಕು, ಮತ್ತು ಅಲ್ಲಿ ಏನು ಸಿಗ್ನಲ್ಸನ್ನು ತೋರಿಸ್ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಇವರು ಕೂಡ ಒಂದು 5 ನಿಮಿಷ ಪ್ರಯಾಣಿಕರಿಗೆ ಎಜುಕೇಟ್ ಮಾಡಬೇಕು. ಅಗ್ನಿ ದುರಂತ ಆದರೆ ಎಲ್ಲಿ ಓಡಿ ಹೋಗಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನ ಎಜುಕೇಟ್ ಮಾಡಬೇಕು, ಅದನ್ನು ಹೇಳ್ತಾರಂತೆ. ಸಂಚಾರ ಆರಂಭಕ್ಕೂ ಮುನ್ನ ಎಮರ್ಜೆನ್ಸಿ ಎಕ್ಸಿಟ್ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಯಾವ ಸೀಟ್ನಿಂದ ಎಷ್ಟು ದೂರ ಇದೆ ಎಮರ್ಜೆನ್ಸಿ ಎಕ್ಸಿಟು, ಹೆಂಗೆ ತಪ್ಪಿಸ್ಕೊಂಡು ಆಚೆ ಬರ್ಬೋದು ಅದನ್ನೆಲ್ಲ ಹೇಳಬೇಕಂತೆ. ಪ್ರಯಾಣಿಕರ ಬಸ್ನಲ್ಲಿ ಲಗೇಜು ಸಾಗಣೆ ಮಾಡುವಂತಿಲ್ಲ. ಯೂಶಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಒಳ್ಳೆ ಕೊರಿಯರ್ ಮ್ಯಾನ್ ಥರ ಕೆಲಸ ಖಾಸಗಿ ಬಸ್ಗಳು ಮಾಡ್ತಾಯಿತ್ತು. ಇಲ್ಲೇನೋ ಹಾಕಿ ಕಳಿಸೋರು, ಅದನ್ನು ಯಾವುದೋ ಊರಲ್ಲಿ ತೊಗೊಂಡು ಹೋಗೋರು, ಅವೆಲ್ಲ ಬೆಂಕಿಗೆ ಬೇಗ ಈಸಿಯಾಗಿ ತುತ್ತಾಗುವಂಥ ವಸ್ತುಗಳು ಕೂಡ ಸಾಗಾಟ ಆಗ್ತಾಯಿತ್ತು. ಹೀಗಾಗಿ ಲಗೇಜ್ ಸಾಗಣೆ ಮಾಡಿದರೆ 5,000 ದಂಡವನ್ನು ವಿಧಿಸಲಾಗುತ್ತೆ. ಬಸ್ ಇರೋದು ಅದಕ್ಕಲ್ಲ, ಪ್ರಯಾಣ ಮಾಡೋದಕ್ಕಷ್ಟೇ ಅನ್ನೋದನ್ನ ಹೇಳಿದಾರಂತೆ. ಪ್ರಯಾಣಿಕರಿಗೆ ಅವಕಾಶ ಇರುವಂತಹ ಲಗೇಜ್ ಎಷ್ಟಿದೆಯೋ ಅಷ್ಟೇ, 1 ಬ್ಯಾಗೋ 2 ಬ್ಯಾಗೋ ಅದಕ್ಕೆ ಮಾತ್ರ ಅವಕಾಶ. ಆಯಾ ಚೆಕ್ ಪೋಸ್ಟ್ನಲ್ಲಿ ನಿಯಮಗಳ ಪರಿಶೀಲನೆಯನ್ನು ಮಾಡಲೇಬೇಕು ಅಂತ ಆದೇಶವನ್ನು ಕೊಡಲಾಗಿದೆ. ಆಟೋ ಅಧಿಕಾರಿಗಳೆಲ್ಲ ಅಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕೊಂಡು ಕಾಯ್ತಿರ್ತಾರೆ. ಇನ್ಮೇಲೆ ನಿಗದಿತ ಚೆಕ್ ಪೋಸ್ಟ್ನಲ್ಲಿ ಹೆಚ್ಚು ಬಸ್ಗಳು ಕಾರ್ಯಾಚರಣೆ ಮಾಡೋದು, ಹೆಚ್ಚು ಕನೆಕ್ಟಿವಿಟಿ ಇರುವಂತಹ ಜಾಗಗಳಲ್ಲಿ. ಈ ಮಾರ್ಗಸೂಚಿಗಳು ಕೇಳೋದಕ್ಕೆ ಚೆನ್ನಾಗಿದೆ, ಎಲ್ಲ ಸರಿಯಾಗುತ್ತೆ ಅಂತ. ಬಟ್ ಇದರ ಇಂಪ್ಲಿಮೆಂಟೇಷನ್ನು ಮತ್ತು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಎಷ್ಟಾಗುತ್ತೆ ಅನ್ನೋದರ ಮೇಲೆ ನಿಜವಾಗ್ಲೂ ಸಾರ್ವಜನಿಕರಿಗೆ ಇದು ಬೆನಿಫಿಟ್ ಆಗ್ತಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಖಾಸಗಿ ಬಸ್ ದುರಂತದ ಬಳಿಕ ರಾಜ್ಯದಲ್ಲಿ ಜನ ಖಾಸಗಿ ಬಸ್ಗಳನ್ನು ಹತ್ತೋದಕ್ಕೆ, ಅದರಲ್ಲೂ ಎಸ್ಪೆಷಲಿ AC ಬಸ್ಗಳನ್ನು ಹತ್ತೋದಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಾರಿಗೆ ಇಲಾಖೆ ಇನ್ನೂ ಕೂಡ ಆ್ಯಕ್ಟಿವ್ ಆಗಿಲ್ಲ ಅನ್ನುವಂಥ ಆರೋಪಗಳು ಇತ್ತು. ಇದರ ಬೆನ್ನಲ್ಲೇ ಈಗ ಸದ್ಯ ಸಾರಿಗೆ ಇಲಾಖೆ ಆ್ಯಕ್ಟಿವ್ ಆಗೋದ್ರ ಮುಖಾಂತರವಾಗಿ ಖಾಸಗಿ ಬಸ್ಗಳಲ್ಲಿ ಆಗ್ತಾ ಇದ್ದಂಥ ರೂಲ್ಸ್ ಬ್ರೇಕ್ಗಳಿಗೆ ಕಡಿವಾಣ ಹಾಕುವಂಥ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳು ಜೊತೆಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಯಾವೆಲ್ಲ ಅಗತ್ಯ ಮಾರ್ಗಸೂಚಿಗಳು ಬಿಡುಗಡೆಯಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಸಾರಿಗೆ ಇಲಾಖೆ ಅಪರ ಆಯುಕ್ತರಾದಂತಹ ಓಂಕಾರೇಶ್ವರಿ ಮೇಡಮ್ ಇದ್ದಾರೆ, ಮಾತನಾಡಿಸ್ತಾರೆ. ಮೇಡಮ್, ಬಹಳ ಇಂಪಾರ್ಟೆಂಟ್ ಆಗಿ ಪ್ಯಾಸೆಂಜರ್ ಬಸ್ಗಳಲ್ಲಿ ಗೂಡ್ಸನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಇಂತಹ ದುರಂತಗಳಿಗೆ ಕಾರಣ ಅನ್ನುವಂಥದ್ದು ಹಿಂದಿನಿಂದಲೂ ಆರೋಪ ಇತ್ತು. ಅದಕ್ಕೆ ನಿದರ್ಶನ ಅನ್ನಂತೆ ಕರ್ನೂಲ್ ದುರಂತದಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಈಗ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೂಡ್ಸ್ಗಳ ವಿಚಾರಕ್ಕೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸ್ತಾ ಇದ್ರಿ, ಏನದು? ಈಗಾಗಲೇ ಈ ಥರ ಕರ್ನೂಲು ಬಸ್ ದುರಂತದ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಸಾರಿಗೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು VCಯನ್ನು ನಡೆಸಿದ್ವಿ. ನಮ್ಮ ಸಾರಿಗೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸೋಕ್ಕೆ ಹೇಳಿದ್ವಿ. ಸಾರಿಗೆ ಆಯುಕ್ತರು ಸಮೇತ ಈ ಸುರಕ್ಷತಾ ಕ್ರಮಗಳು ಏನೇನು ತಗೊಳ್ಬೇಕು ನೀವು ಪ್ಯಾಸೆಂಜರ್ ವೆಹಿಕಲ್ಸಲ್ಲಿ ಅಂತ ಹೇಳಿದ್ದಾರೆ. ನಮ್ಮಲ್ಲೂ ಏನೇನಿದೆ ಅದೆಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಎಕ್ಸಿಟ್ ಇರ್ಬೋದು. ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳಿದ್ರೆ ಅದರಲ್ಲೇ ತುಂಬ ಬಂದೋಗ್ಬಿಡುತ್ತೆ ನಿಮಗೆ. ಅದು ಯಾವ ಥರ ಇರಬೇಕು, ಒಳಗಡೆಯಿಂದನೂ ಬರೆದಿರಬೇಕು, ಕಾಣಿಸೋ ಹಂಗೆ ಎಲ್ಲರಿಗೂ ಎಲ್ಲಿದೆ ಅಂತಲೂ ಲೊಕೇಟ್ ಆಗಬೇಕಲ್ವ. ಒಳಗಡೆಯಿಂದನೂ ತೆಗಿಯೋಂಗಿರಬೇಕು, ಅದು ಹೊರ್ಗಡೆಯಿಂದನೂ ತೆಗಿಯೋಂಗಿರಬೇಕು. ಇದು ಎಮರ್ಜೆನ್ಸಿ ಡೋರು, ಎಮರ್ಜೆನ್ಸಿ ಎಕ್ಸಿಟ್ಟು ಒಳಗಡೆಯಿಂದ ಅದನ್ನು ಬ್ರೇಕ್ ಓಪನ್ ಮಾಡಲಿಕ್ಕೆ ಅದಕ್ಕೆ ಸಲಕರಣೆ ಏನಿಡ್ತಾರೆ, ಸುತ್ತಿಗೆ ಯೂಶಲಿ ಇಡ್ತಾರೆ, ಆ ಥರದನ್ನೆಲ್ಲ ಇಡಬೇಕು. ಅದ್ರ ಬಗ್ಗೆ ಇವತ್ತು ಏನು ಹೇಳಿದ್ವಿ ಅಂತ ಹೇಳಿದ್ರೆ, ನಾವು ಪ್ಯಾಸೆಂಜರ್ಸ್ಗೆ ಈಗ ಫ್ಲೈಟಲ್ಲೆಲ್ಲ ಹೆಂಗೆ ಹೇಳ್ತಾರೆ ಹೊರಡೋಕ್ಕಿಂತ ಮುಂಚೆ ಸೇಫ್ಟಿ ಬೆಲ್ಟ್ ಎಲ್ಲ ಹಾಕ್ಕೊಳ್ಳೋದು,
ಎಮರ್ಜೆನ್ಸಿಯಲ್ಲಿ ವಾಟರ್ ಮೇಲೆ ಹೆಂಗೆ ಲ್ಯಾಂಡ್ ಆಗಬೇಕು ನೀವು ಅನ್ನೋದ್ರ ಬಗ್ಗೆ ಇದರಲ್ಲೂ ಸಮೇತ ನೀವು ಹೇಳೋ ಅಂಥ ಕೆಲಸ ಮಾಡಿ ಅಂತ ಹೇಳಿ, ಮತ್ತು ಅವ್ರ ಓನರ್ಸ್ನೆಲ್ಲ ಕರೆದು ಇದ್ರ ಬಗ್ಗೆ ನಾವು ಅವ್ರಿಗೆ ಒಂದು ತಿಳುವಳಿಕೆ ಕೊಟ್ಟು ಅದ್ರ ಬಗ್ಗೆ ನೀವು ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದು ಪಾಯಿಂಟ್ ಹೇಳಿದ್ವಿ ನಾವು ಅವ್ರಿಗೆ. ಮತ್ತು ನಾವು ಬಸ್ಸು ನೋಂದಣಿ ಆಗೋದ್ರಿಂದ ಹಿಡಿದು ಅದು ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದವಾಗ ಸಮೇತ ಮತ್ತು ರೆಗ್ಯುಲರ್ ಚೆಕ್ಕಿಂಗ್ ಮಾಡಬೇಕಾದ್ರೂ ಸಮೇತ ಈ ಒಂದು ಸುರಕ್ಷತಾ ಕ್ರಮಗಳನ್ನ ನೀವೆಲ್ಲ ನೋಡಬೇಕು ಅಂತ ಹೇಳಿದ್ದೀವಿ. ಮತ್ತು ನೀವು ಕೇಳಿದ ಇನ್ನೊಂದು ಅಂತ ಹೇಳಿದ್ರೆ ಲಗೇಜು ತಗೊಂಡು ಕಮರ್ಷಿಯಲ್ ಗೂಡ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ, ಅದು ಹೌದು. ನಾವು ಇಲ್ಲಿ ತನಕನೂ ಅದನ್ನು ಎನ್ಫೋರ್ಸ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಈಗ ಪ್ಯಾಸೆಂಜರ್ ಲಗೇಜಸ್ ಅಷ್ಟೇ ಹಾಕ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ ಯಾವುದೇ ಪ್ಯಾಸೆಂಜರ್ ವೆಹಿಕಲಲ್ಲಿ. ಅದಕ್ಕೆ ಈ ಕಮರ್ಷಿಯಲ್ ಗೂಡ್ಸ್ ಎಲ್ಲ ಅದಕ್ಕೆ ಅಂತ ಹೇಳಿ ಗೂಡ್ಸ್ ವೆಹಿಕಲ್ಸ್ ಇರುತ್ತೆ, ಅದರಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಆದ್ರೂ ಈ ಥರದ ವೈಲೇಷನ್ಸ್ನ ನಾವು ಇವಾಗ ವೈಲೇಷನ್ ಆಫ್ ಪರ್ಮಿಟ್ ಕಂಡೀಷನ್ ಬರುತ್ತೆ, ಅದಕ್ಕೆ 5,000 ರೂಪಾಯಿ ದಂಡ ಇದೆ, ಮತ್ತು 2ನೇ ಅಫೆನ್ಸ್ಗೆ 10,000 ರೂಪಾಯಿ ದಂಡ ಇದೆ. ಅದನ್ನು ಎಲ್ಲ ಮೀರಿ ಆಯಿತು ಅಂದರೆ ನಾವು ಅದರ ಪರವಾನಿಗೆ ರದ್ದುಪಡಿಸೋಕ್ಕೆ ಕ್ರಮ ತೆಗೆದುಕೊಳ್ಳೋಕ್ಕೂ ಸಮೇತ ಇವತ್ತಿನ ದಿನ ನಿರ್ದೇಶನ ಕೊಟ್ಟಿದ್ದೀವಿ. ಆದೇಶ ಹೊರಡಿಸಾಗಿದೆ. ಮಾನಿಟ್ರಿಂಗ್ ಹೇಗೆ ಮೇಡಮ್? ಈಗ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟಲ್ಲಿ ಮಾನಿಟ್ರಿಂಗ್ ಮಾಡುವಂಥದ್ದು ಅಥವಾ ಮಿಡ್ಡಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಅದನ್ನು ಮಾನಿಟ್ರಿಂಗ್ ಮಾಡುವಂಥದ್ದು, ಅವುಗಳನ್ನ ಪರಿಶೀಲನೆ ಮಾಡುವಂಥದ್ದು ಹೇಗೆ? ಚೆಕ್ ಪೋಸ್ಟಲ್ಲಿ ಅಥವಾ ಮಧ್ಯದ ಪಾಯಿಂಟಲ್ಲಿ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಇನಿಷಿಯಲ್ ಪಾಯಿಂಟ್ ಅಂದರೆ ಈಗ ಬೆಂಗಳೂರು ಅಥವಾ ಯಾವುದೇ ಒಂದಾಗ್ಬೋದು. ನಾವು ಈಗ ಮಧ್ಯದಲ್ಲಿ ಚೆಕ್ ಪೋಸ್ಟಲ್ಲಿ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಪ್ಯಾಸೆಂಜರ್ಸ್ಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಅದನ್ನೆಲ್ಲ ಇದು ಮಾಡಬೇಕಂದ್ರೆ ಆಫ್ಲೋಡ್ ಮಾಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವೇನು ಅಂದ್ಕೊಂಡಿದ್ದೀವಿ, ಇನಿಷಿಯಲ್ ಸ್ಟೇಜಲ್ಲೇ ಅದನ್ನು ಚೆಕ್ ಮಾಡೋದು ಮತ್ತು ಆಫ್ಲೋಡ್ ಮಾಡಿಸಿ ಆಮೇಲೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಅಂತ ಮಾತಾಡಿದ್ವಿ. ಈಗಲಾದರೂ ಅದನ್ನು ಸೀರಿಯಸ್ ಆಗಿ ಓನರ್ಗಳು ಅಥವಾ ಬಸ್ನ ಚಾಲಕರುಗಳು ಸಂಬಂಧಪಟ್ಟಂಥವ್ರು ತೆಗೆದುಕೊಳ್ತಾರೆ ಅನ್ನೋಂಥ ನಂಬಿಕೆ ಇದೆಯಾ? ಖಂಡಿತ ಇದೆ. ಅದನ್ನು ತೆಗೆದುಕೊಳ್ಳೋ ಥರನೂ ನಾವೀಗ ಮಾಡಬೇಕಾಗಿದೆ. ನಾವು ಆ ನಿಟ್ಟಿನಲ್ಲಿ ಫುಲ್ಲು ಸ್ಟ್ರಿಕ್ಟಾಗಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ. ಯಾಕಂದರೆ ಸಾಮಾನ್ಯವಾಗಿ ಬಸ್ನ ಒಳಭಾಗದಲ್ಲಿ ಇರೋರಿಗಿಂತ ಹೆಚ್ಚಾಗಿ ಅಕ್ಕಪಕ್ಕದಲ್ಲಿ ಹೋಗುವಂಥ ವಾಹನಗಳು ಆ ಹೈಟಲ್ಲಿ ಇರುವಂಥ ಲಗೇಜ್ಗಳನ್ನು ನೋಡ್ತಾ ಇದ್ರೆ ಒಂದು ರೀತಿ ಭಯ ಆಗುತ್ತೆ, ಯಾವಾಗ ಯಾರ ಮೇಲೆ ಉರುಳು ಬೀಳುತ್ತೋ ಅನ್ನುವಂಥದ್ದು. ಜೊತೆಗೆ ಕರ್ನೂಲು ದುರಂತದಲ್ಲೂ ಕೂಡ ಇಂತಹದ್ದೇ ಆಗಿರುವಂಥದ್ದು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ತೆಗೆದುಕೊಂಡು ಹೋದಾಗ ಆಗಿರುವಂಥದ್ದು. ಮೊಬೈಲ್ಸ್ ಏನೋ 200 ಚಿಲ್ಲರೆ ಮೊಬೈಲ್ಸ್ ಏನೋ ಹೊಸ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಇತ್ತು ಅಂತ ಹೇಳ್ತಾರೆ. ಅದೇ ಥರ ಹಿಂದೆ ಜಬ್ಬರ್ ಟ್ರಾವೆಲ್ಸ್ದು ಆಗಿತ್ತು, ಒಂದು ಪಟಾಕಿಯಲ್ಲಿ ಬ್ಲಾಸ್ಟ್ ಆಗಿನೂ ಆಗಿತ್ತು. ಹಾಗಾಗಿ ನಾವು ಇದನ್ನು ತುಂಬ ಸೀರಿಯಸ್ ಆಗಿ ಇವತ್ತು ಸಾರಿಗೆ ಆಯುಕ್ತರು ಎಲ್ರಿಗೂ ತುಂಬ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಎಂಡಿಂಗ್ ಪಾಯಿಂಟಲ್ಲಿ ಇದನ್ನೇ ಎನ್ಫೋರ್ಸ್ ಮಾಡಿ ನೆಕ್ಸ್ಟ್ ಅದು ಆಗದೇ ಇರೋ ಥರದಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದಿಷ್ಟು ಅಪರ ಆಯುಕ್ತರ ಮಾತು. ಇನ್ಮೇಲೆ ಖಾಸಗಿ ಸಾರಿಗೆಗಳೇನಿದೆ, ಖಾಸಗಿ ಬಸ್ಗಳೇನಿದೆ, ಈ ಬಸ್ಗಳಲ್ಲಿ ಓಡಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಲಗೇಜ್ಗಳಾಗಿರ್ಬೋದು, ಜೊತೆಗೆ ಎಮರ್ಜೆನ್ಸಿ ಎಕ್ಸಿಟ್ಗಳ ವಿಚಾರದಲ್ಲಿ ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮಗಳ ರೂಲ್ಸ್ ಬ್ರೇಕ್ ಆಗಿದ್ದರೆ ಅಂತಹವರ ವಿರುದ್ಧ ಕಠಿಣ ಕ್ರಮಗಳು ಖಂಡಿತವಾಗಿಯೂ ಆಗುತ್ತೆ. ಇದರ ಮಾನಿಟರಿಂಗ್ ಕೆಲಸಗಳು ಕೂಡ ಶೀಘ್ರದಲ್ಲೇ ಆಗುತ್ತೆ ಅನ್ನುವಂತಹ ಭರವಸೆ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.